ಜನಸ್ಪಂದನ ಸಭೆಯಲ್ಲಿ ಮಹಿಳೆಯೊಬ್ಬರು ಕಣ್ಣೀರಿಟ್ಟಂತಹ ಪ್ರಸಂಗ ನಡೆದಿದೆ. ಈ ಘಟನೆ ನಡೆದಿರುವಂತಹದ್ದು ಹಾಸನದಲ್ಲಿ. ಹಾಸನದ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಸಭೆಯಲ್ಲಿ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಸಮಸ್ಯೆಯನ್ನ ಹೇಳ್ಕೊಳ್ಳೋದಕ್ಕೆ ಮಹಿಳೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ತಮ್ಮ ಮನೆಗೆ ಅನಾಮಿಕ ಪತ್ರಗಳು ಬರ್ತಾ ಇದ್ದಾವೆ. ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ. ನಮಗೆ ನೆಮ್ಮದಿಯಾಗಿ ಬದುಕೋದಕ್ಕಾಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳ ಎದುರು ಕಣ್ಣೀರಿಟ್ಟು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಮಹಿಳೆ. ಬಳಿಕ ಮಹಿಳೆಯ ಸಮಸ್ಯೆಯನ್ನ ಡಿಸಿ ಲತಾ ಕುಮಾರಿ ಅವರು ಆಲಿಸಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಬ್ಬ ಕೇಳಿದ್ರೆ ಜೈದಂಗ ಆಗ್ತಾನು ಈಡಿಟ್ಟವನು ಅವನೊಬ್ಬ ಫ್ರಾಡ್ ಅವನು. ಅವನ ಜೊತೆ ಒಬ್ಬ ಮಿಲ್ಟ್ರಿ ಬಸರದವನು ಅವ್ನ ಹೆಂಡತಿ ಅವ್ನ ಮಗ ಈ ಲೆಟರ್ನ ತಂದು ಎಲ್ಲ ತಲೆ ಎಸಿದ್ದಾನೆ. ಕೆಲಸ ಮಾಡಕ್ಕಂತಿಲ್ಲ, ಬದುಕಕ್ಕಂತಿಲ್ಲ. ಒಂದು ಮನೇಲಿ ಬಾಡಿಗೆ ಮನೇಲಿ ನಾನು ಹೇಗೆ ಬಿಡ್ತಾ ಇಲ್ಲ. ಎಲ್ಲ ಸೈಕಲ್ ಕಟ್ಟಿದ್ದೀನಿ. ಹಾಸನದಲ್ಲಿ ಒಂದು ಪೊಲೀಸ್ ಇಲಾಖೆ ಬಿಟ್ಟಿಲ್ಲ. ನಾನು ಎಷ್ಟು ತೊಂದರೆ ಆಗಿದೆ ಹಾಸನದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜನಸ್ಪಂದನ ಸಭೆ ನಡೀತಾ ಇತ್ತು. ಈ ಸಂದರ್ಭದಲ್ಲಾದಂತಹ ಪ್ರಸಂಗ ಇದು. ಮಹಿಳೆಯೊಬ್ಬರು ತಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ ಹತ್ಕೊಂಡು ಹೇಳಿದಂತಹ ಪ್ರಸಂಗ ಇದು. ಪೊಲೀಸರಿಗೆ ಈ ಹಿಂದೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ರಂತೆ. ಬಟ್ ಪೊಲೀಸರು ಕ್ಯಾರೆ ಅಂದಿರಲಿಲ್ಲ. ನನಗೆ ನೆಮ್ಮದಿ ಬೇಕು, ಹಾಗಾಗಿ ನೀವು ಸೂಚನೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ.